ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಚಿಕ್ಕ ವಯಸ್ಸಿಗೆ ಕೂದಲು ಬೆಳ್ಳಗಾಗಲು ಕಾರಣವೇನು? ಆಪ್ಷನ್ ಎ ಎಣ್ಣೆಯ ಕೊರತೆ, ಆಪ್ಷನ್ ಬಿ ಅನುವಂಶೀಯತೆ, ಆಪ್ಷನ್ ಸಿ ಆಹಾರ ಶೈಲಿ, ಆಪ್ಷನ್ ಡಿ ನೀರಿನ ಕೊರತೆ. ಸರಿಯಾದ ಉತ್ತರ ಅನುವಂಶೀಯತೆ ಮತ್ತು ಆಹಾರ ಶೈಲಿ. ಎರಡನೇ ಪ್ರಶ್ನೆ, BP ಸಮಸ್ಯೆ ಇರುವವರಿಗೆ ಯಾವ ಹಣ್ಣುಗಳು ಔಷಧಿಯಂತೆ ಕೆಲಸ ಮಾಡುತ್ತವೆ? ಆಪ್ಷನ್ ಎ ಆ್ಯಪಲ್, ಆಪ್ಷನ್ ಬಿ ದಾಳಿಂಬೆ, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ಸೀಬೆಹಣ್ಣು. ಸರಿಯಾದ ಉತ್ತರ ದಾಳಿಂಬೆ ಮತ್ತು ಸೀಬೆಹಣ್ಣು. ಮೂರನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಾನ್ ತಿನ್ನುವುದರಿಂದ ಏನು ನಿಯಂತ್ರಣದಲ್ಲಿರುತ್ತದೆ? ಆಪ್ಷನ್ ಎ ಶೀತ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಒತ್ತಡ, ಆಪ್ಷನ್ ಡಿ ಕೆಮ್ಮು. ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ. ನಾಲ್ಕನೇ ಪ್ರಶ್ನೆ, ಪೈಲ್ಸ್ ಅಥವಾ ಮೂಲವ್ಯಾಧಿ ಸಮಸ್ಯೆ ಬರಲು ಮುಖ್ಯ ಕಾರಣವೇನು? ಆಪ್ಷನ್ ಎ ನಿದ್ರಾಹೀನತೆ, ಆಪ್ಷನ್ ಬಿ ಖಾರ ಸೇವನೆ, ಆಪ್ಷನ್ ಸಿ ಅಜೀರ್ಣ, ಆಪ್ಷನ್ ಡಿ ಬೊಜ್ಜು. ಸರಿಯಾದ ಉತ್ತರ ಅಜೀರ್ಣ ಮತ್ತು ಬೊಜ್ಜು. ಐದನೇ ಪ್ರಶ್ನೆ, ಮಗುವಿಗೆ ಎಷ್ಟನೇ ವಯಸ್ಸಿನವರೆಗೆ ಸಕ್ಕರೆಯನ್ನು ನೀಡಬಾರದು? ಆಪ್ಷನ್ ಎ 6 ತಿಂಗಳು, ಆಪ್ಷನ್ ಬಿ 18 ತಿಂಗಳು, ಆಪ್ಷನ್ ಸಿ 12 ತಿಂಗಳು, ಆಪ್ಷನ್ ಡಿ 2 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 12 ತಿಂಗಳು. ಆರನೇ ಪ್ರಶ್ನೆ, ತಲೆಹೊಟ್ಟು ಮತ್ತು ಹಣೆಯ ಮೇಲಿನ ಮೊಡವೆಗಳು ಕಡಿಮೆಯಾಗಲು ಏನನ್ನು ಹಚ್ಚಬೇಕು? ಆಪ್ಷನ್ ಎ ಮುಲ್ತಾನಿ ಮಿಟ್ಟಿ, ಆಪ್ಷನ್ ಬಿ ಕೊಬ್ಬರಿ ಎಣ್ಣೆ, ಆಪ್ಷನ್ ಸಿ ನಿಂಬೆ ರಸ, ಆಪ್ಷನ್ ಡಿ ಎಳನೀರು. ಸರಿಯಾದ ಉತ್ತರ ನಿಂಬೆ ರಸ ಮತ್ತು ಎಳನೀರು. ಏಳನೇ ಪ್ರಶ್ನೆ, ಅತಿ ಹೆಚ್ಚು ನಿದ್ರೆ ಮಾಡುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ತೂಕ ಹೆಚ್ಚುತ್ತದೆ, ಆಪ್ಷನ್ ಬಿ ಕಣ್ಣಿನ ಸಮಸ್ಯೆ, ಆಪ್ಷನ್ ಸಿ ಕೂದಲು ಸಮಸ್ಯೆ, ಆಪ್ಷನ್ ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ತೂಕ ಹೆಚ್ಚುತ್ತದೆ ಮತ್ತು ಹೃದಯ ಸಮಸ್ಯೆ. ಎಂಟನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಹುಣಸೆ ಹಣ್ಣನ್ನು ತಿನ್ನಬಾರದು? ಆಪ್ಷನ್ ಎ ಕಿಡ್ನಿ ಸಮಸ್ಯೆ, ಆಪ್ಷನ್ ಬಿ ಯಕೃತ್ ಸಮಸ್ಯೆ, ಆಪ್ಷನ್ ಸಿ ಹಲ್ಲು ನೋವು, ಆಪ್ಷನ್ ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಲು ನೋವು. ಒಂಬತ್ತನೇ ಪ್ರಶ್ನೆ, ಬಾಳೆ ಎಲೆ ಮೇಲೆ ಊಟ ಮಾಡುವುದರಿಂದ ಆರೋಗ್ಯದ ಮೇಲಾಗುವ ಪರಿಣಾಮವೇನು? ಆಪ್ಷನ್ ಎ ದೇಹಕ್ಕೆ ಶಕ್ತಿ, ಆಪ್ಷನ್ ಬಿ ಜೀರ್ಣಶಕ್ತಿ ಹೆಚ್ಚುತ್ತೆ, ಆಪ್ಷನ್ ಸಿ ಹೆಚ್ಚು ಪ್ರೋಟೀನ್, ಆಪ್ಷನ್ ಡಿ ವಿಟಮಿನ್ ಸಿಗುತ್ತೆ. ಸರಿಯಾದ ಉತ್ತರ ಜೀರ್ಣಶಕ್ತಿ ಹೆಚ್ಚುತ್ತೆ ಮತ್ತು ವಿಟಮಿನ್ ಸಿಗುತ್ತೆ. ಇಂದಿನ ಕೊನೆಯ ಪ್ರಶ್ನೆ, ಸತ್ತವರು ಕನಸಿನಲ್ಲಿ ಬಂದರೆ ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಧನಲಾಭ, ಆಪ್ಷನ್ ಬಿ ಅನಾರೋಗ್ಯ, ಆಪ್ಷನ್ ಸಿ ಶುಭ ಸೂಚಕ, ಆಪ್ಷನ್ ಡಿ ವ್ಯಾಪಾರ ನಷ್ಟ. ಸರಿಯಾದ ಉತ್ತರ ಆಪ್ಷನ್ ಸಿ ಶುಭ ಸೂಚಕ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.